ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಸರ್ ಇವರು ಕೂಡ ಇಲ್ಲ. ಏನು ಅನಿಸುತ್ತೆ, ನೋವಾಗುತ್ತೆ ಸರ್. ಹೇಳಿದ ಅವರು ನಗುಮುಖ ನೋಡಿದ್ರೆ ನಾವು ನೋವು ಮರಿತೀವಿ, ಅವರನ್ನು ಇಲ್ಲ ಅನ್ನೋ ನೋವು ಮರಿದ್ರೆ ನಮ್ಮ ನಗು ಮರಿತೀವಿ ಅಷ್ಟೇ ಸರ್. ಅವ್ರ ನಗುಮುಖ ನೋಡ್ತಾ ಇದ್ದರೆ ನಮಗೆ ನೋವು ಆಗಲ್ಲ, ಅವರಿಲ್ಲ ಅನ್ನೋದನ್ನು ನೆನೆಸಿದ್ರೆ ನಮಗೆ ನಗು ಬರಲ್ಲ ಅಷ್ಟೇ ಸರ್. ಎಲ್ಲಿಂದ ಬಂದಿರೋದು? ಸರ್ ಮಂಡ್ಯದಿಂದ ಬಂದಿದೆ. ತುಂಬ ಕವನ ಕವಿತೆಗಳು ಎಲ್ಲ ಬರ್ದಿದ್ದೀನಿ ಸರ್. ಅವ್ರ ಅಭಿಮಾನಕ್ಕೋಸ್ಕರ ಅವ್ರ ಒಳ್ಳೆಯ ಗುಣಗಳನ್ನ ಎಲ್ಲದು ಬರ್ದಿದ್ದೀನಿ ಸರ್. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ? ಸ್ವಲ್ಪ ಅಲ್ಲ ಸರ್. ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರಿಗೆ 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಅಪ್ಪು ಅಮರ, ನಿಮ್ಮ ಒಳ್ಳೆಯ ಗುಣಗಳೇ ಹೆಮ್ಮರ. ಪರಮಾತ್ಮನ ಹುಟ್ಟುಹಬ್ಬ ಇವತ್ತು, ಪರಮಾತ್ಮನ ಹುಟ್ಟುಹಬ್ಬ ಇವತ್ತು, ನಿಮಗಾಗಿದೆ ವರ್ಷ 50. ನೀವು ಕರ್ನಾಟಕದ ಬೆಲೆ ಕಟ್ಟಲಾಗದ ಸಂಪತ್ತು. ನಿಮ್ಮ ಒಳ್ಳೆಯ ಗುಣಗಳೇ ಇಡೀ ದೇಶಕ್ಕೆ ಗೊತ್ತು, ಏಕೆಂದರೆ ನೀವು ಅಭಿಮಾನಿಗಳ ಸೊತ್ತು. ಇದನ್ನು ತಿಳಿದು ನಿಮ್ಮ ಪುಣ್ಯಭೂಮಿಗೆ ಅಭಿಮಾನಿಗಳು ಆಗ್ತಾರೆ ಸುತ್ತು. ಅಪ್ಪು ಅಪ್ಪು ಅಪ್ಪು, ನಿಮ್ಮ ನೆನೆಯದ ಮನೆಗಳಿಲ್ಲ, ನಿಮ್ಮ ಭಾವಚಿತ್ರಗಳಿರದ ಮನೆಗಳಿಲ್ಲ, ನಿಮಗೆ ಕೈ ಮುಗಿಯದ ಕೈಗಳಿಲ್ಲ, ನಿಮ್ಮ ಗುಣಗಾನದ ಮಾಡದ ಬಾಯಿಗಳಿಲ್ಲ, ನಿಮ್ಮ ನಗುಮುಖ ನೋಡದ ಕಂಗಳಿಲ್ಲ, ನಿಮ್ಮ ಹಾಗೆ ಬದುಕಬೇಕೆಂಬ ಆಸೆ ಪಡದ ಮನುಷ್ಯರಿಲ್ಲ, ನಿಮ್ಮ ಹಾಗೆ ಯಾರೂ ಇಲ್ಲ, ನಿಮಗೆ ಯಾರೂ ಸರಿಸಾಟಿ ಇಲ್ಲ. ಇಷ್ಟೆಲ್ಲ ಆಸೆ ಇದ್ದರೂ ನಿಮ್ಮನ್ನು ಕಣ್ತುಂಬಿಸಿಕೊಳ್ಳಲು ನೋವಿಲ್ಲ, ನಿಮಗಾಗಿ ಆತೊರೆಯುತ್ತಿದೆ ಅಭಿಮಾನಿಗಳ ಮನವೆಲ್ಲ. ಧನ್ಯವಾದಗಳು. ನಾವು ಸರ್ ನಮಸ್ತೆ. ನಾವು ಬಳ್ಳಾರಿ ಜಿಲ್ಲೆ ಕಂಪ್ಲಿ ವಿಧಾನಸಭಾ ಕ್ಷೇತ್ರದಿಂದ ನಾವೆಲ್ಲ ಒಂದು 10-12 ಜನ ಅಪ್ಪು ಸಾರು ಅಭಿಮಾನಿಗಳು. ಅದೇ ರೀತಿ ಇವತ್ತು ಹುಟ್ಟಿದಬ್ಬ ಇರೋದ್ರಿಂದ ನಾವೆಲ್ಲರೂ ಸೇರಿ ಒಂದು ಟ್ಯಾಕ್ಸಿ ವೆಹಿಕಲ್ ಮುಖಾಂತರ ಬಂದು ಅವರು ಸಮಾಧಿ ಹತ್ರ ಬಂದು ನಾವೆಲ್ಲರೂ ಪುಷ್ಪಾರ್ಚನೆ ಮಾಡೋದ್ರ ಮುಖಾಂತರ ಅವರು ಈ ಜನ್ಮದಿನವನ್ನು ಆಚರಿಸೋದಕ್ಕೆ ಬಂದಿದ್ದೀವಿ. ನಾವು ಅವರು ದೇವರು ಸಮಾನವಾಗಿ ನಾವು ನೋಡ್ತಾ ಇದ್ದೀವಿ. ಹಂಗಾಗಿ ಅವ್ರನ್ನ ನೋಡ್ಬೇಕಂತಲೇ ಅಲ್ಲಿಂದನೇ ಇಷ್ಟು ಜನನೂ ಬಂದಿದ್ದೀವಿ ನಾವು. ತುಂಬ ಖುಷಿ ಆಗ್ತಿದೆ ಇವತ್ತಿಗೆ ಪುನೀತ್ ರಾಜ್ಕುಮಾರ್ ಅವ್ರದ್ದು 50ನೇ ವರ್ಷದ ಹುಟ್ಟುಹಬ್ಬದ. ಹಾಗೆ ನಾವು ಮೂಡಿಗೆರೆಯಿಂದ ಬಂದಿದ್ದು ಹುಟ್ಟುಹಬ್ಬಕ್ಕೆ ಅಂತ. ಇಲ್ಲಿ ನಾವು ಒಮ್ಮೆನೂ ಬಂದಿಲ್ಲ, ಹಾಗಾಗಿ ಇವತ್ತು ಬಂದಿದ್ದೀವಿ. ತುಂಬ ಕಾಡುತ್ತದೆ ಅಂದರೆ ಅವರು ಇಲ್ಲ ಇವಾಗ, ಆದರೂ ಇದ್ದಾರೆ ಅಂತ ನಮಗೆ ಒಂದು ಶಕ್ತಿ ಇದೆ. ಆಮೇಲೆ ಯಾವತ್ತಾದರೂ ಒಮ್ಮೆಯಾದರೂ ಪುನೀತ್ ರಾಜ್ಕುಮಾರ್ ಅವರನ್ನ ಭೇಟಿಯಾಗುವಂಥ ಅವಕಾಶ ಸಿಕ್ಕಿದೆಯಾ? ಇಲ್ಲ, ಸಿಕ್ಕಿಲ್ಲ. ಅವ್ರ ಸಿನಿಮಾಗಳನ್ನು ರಿಲೀಸ್ ಕೂಡ ಆಗಿದೆ. ಅಪ್ಪು ಸರ್ ರಿಲೀಸ್ ಇವತ್ತು ನೈಟ್ ಹೋಗೋಣ ಅಂತ ಇದ್ದೀವಿ, ಆದರೆ ಮೊನ್ನೆ ಹೋಗೋಕ್ಕಾಗಲಿಲ್ಲ, ಹಾಗಾಗಿ ಇವತ್ತು ನೈಟ್ ಹೋಗೋಣ ಅಂತ ಇದ್ದೀವಿ ಸರ್. ಎಲ್ಲಿಂದ ಬಂದಿರೋದು? ನಾವು ಮೂಡಿಗೆರೆ.